ನಮ್ಮ ಎಲ್ಲಾ ಚಾಲಕ ಮಿತ್ರರಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಕೇಳುವ ಅತ್ಯಂತ ಸಾಮಾನ್ಯವಾದ ಆದರೆ ಅಷ್ಟೇ ಪ್ರಮುಖವಾದ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಪಾರಿ, ಹೇಳು, ಏನು ನಿನ್ನ ಗೊಂದಲ? ಸರ್, ಈಗ ನನ್ನ ಹತ್ರ ಒಂದು ಅಗ್ರಿಗೇಟರ್ ಆಪ್ ಇದೆ. ನೀವು ಟೌನರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೀರಾ. ಹೀಗೆ 2-3 ಆಪ್ ಇಟ್ಕೊಳ್ತೀನಿ. ದಿನ ಪೂರ್ತಿದ್ದು ರೊಂಬ ಗೊಂದಲ ಆಗಲ್ವಾ ಸರ್? ಯಾವುದನ್ನ ಯಾವಾಗ ಬಳಸೋದು? ಪಾರಿ, ನೀನ್ ಕೇಳಿದ್ದು ಲಕ್ಷಾಂತರ ರೂಪಾಯಿ ಪ್ರಶ್ನೆ, ಆದ್ರೆ ಉತ್ತರ ತುಂಬಾ ಸರಳ. ಇದನ್ನ ನಾವು ಯುದ್ಧದ ತಂತ್ರದ ಹಾಗೆ ನೋಡಬೇಕು. ಹೌದಾ? ಒಂದೇ ಸಲಕ್ಕೆ ಶತ್ರುವನ್ನು ಮಣಿಸಲಾಗಲ್ಲ, ಹಂತ ಹಂತವಾಗಿ ಮುನ್ನಗ್ಗಬೇಕು. ಯುದ್ಧದ ತಂತ್ರನಾ? ಹೌದು. ಫೇಸ್ 1, ಮೊದಲ 1 ರಿಂದ 2 ತಿಂಗಳು. ಈ ಸಮಯದಲ್ಲಿ ನೀನು 2 ಆಪ್ಗಳನ್ನು ಬಳಸಬೇಕು. ಎರಡನ್ನೂನಾ? ಹೌದು. ಅಗ್ರಿಗೇಟರ್ ಆಪ್ ನಿನ್ನ ಸೇಫ್ಟಿ ನೆಟ್, ಅಂದ್ರೆ ಸುರಕ್ಷತಾ ಬಲೆ. ಓಕೆ. ಅದು ನಿನ್ನ ದೈನಂದಿನ ಆದಾಯ ನಿಲ್ಲದಂತೆ ನೋಡಿಕೊಳ್ಳುತ್ತೆ. ಸರಿ. ಅದೇ ಸಮಯದಲ್ಲಿ ಟೌನರ್ ಮೂಲಕ ನಿನಗೆ ಸಿಗುವ ಪ್ರತಿ ರೈಡರ್ ಅನ್ನು ನಿನ್ನ ಸ್ವಂತ ಗ್ರಾಹಕನನ್ನಾಗಿ ಪರಿವರ್ತಿಸಬೇಕು. ನಿನಗೆ ನಿನ್ನ ಸೇವೆ, ಪ್ರಾಮಾಣಿಕತೆ ತೋರಿಸಿ ಮುಂದಿನ ಸಲ ನನಗೇ ಕಾಲ್ ಮಾಡಿ ಸರ್ ಅಂತ ಹೇಳಬೇಕು. ಓಕೆ, ಅಂದ್ರೆ ಅಗ್ರಿಗೇಟರ್ ಆದಾಯಕ್ಕೆ, ಟೌನರ್ ಭವಿಷ್ಯಕ್ಕೆ. ನಿಖರವಾಗಿ. ಈಗ ಫೇಸ್ 2, 3 ರಿಂದ 6 ತಿಂಗಳು. ಅಷ್ಟೊತ್ತಿಗೆ ನಿನ್ನ ಬಳಿ ಕನಿಷ್ಠ 100 ಜನ ನಿಷ್ಠಾವಂತ ಗ್ರಾಹಕರು ಇರ್ತಾರೆ. ವಾವ್! ಆಗ ನಿನ್ನ ಆದಾಯದ 50-60 ಭಾಗ ಟೌನರ್ನಿಂದಲೇ ಬರಲು ಶುರುವಾಗುತ್ತೆ. ಆಗ ಅಗ್ರಿಗೇಟರ್ ಆಪ್ ನಿಂತೆ ಮಾಡುತ್ತಿದೆಯೋ ಸುಮ್ಮನಾಗಬೇಕು, ಇಲ್ಲವೇ ಕೇವಲ ಒಂದು ಬ್ಯಾಕಪ್ ಆಗಿರುತ್ತೆ. ವಾವ್! ಅಂದ್ರೆ ಕಮಿಷನ್ ಕೊಡೋದು ಅರ್ಧಕ್ಕರ್ಧ ಕಡಿಮೆ ಆಗತ್ತೆ. ಖಂಡಿತ. ಇನ್ನು ಫೇಸ್ 3, 7 ತಿಂಗಳು ಮತ್ತು ನಂತರ. ಈ ಹಂತದಲ್ಲಿ ನಿನ್ನ ಬಳಿ 300ಕ್ಕೂ ಹೆಚ್ಚು ಸ್ವಂತ ಗ್ರಾಹಕರಿರುತ್ತಾರೆ. ಓಹೋ! ನಿನ್ನ 80 ರಿಂದ 90 ಭಾಗ ಕೆಲಸ ಟೌನರ್ ಮೂಲಕವೇ ನಡೆಸುತ್ತೆ. ಸರಿ. ಆಗ ಅಗ್ರಿಗೇಟರ್ ಆಪ್ ಅನ್ನೋದು ವರ್ಷಕ್ಕೆ ಒಮ್ಮೆ ಬಳಸುವ ತುರ್ತು ಪರಿಸ್ಥಿತಿಯ ಸಾಧನ ಅಷ್ಟೇ. ಸರ್, ಈ ಯೋಜನೆ ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ದಿನನಿತ್ಯದ ಕೆಲಸದಲ್ಲಿ ಒಂದು ಟ್ರಿಪ್ ಬಂದಾಗ ನಾನು ಟೌನರ್ ಬಳಸ್ಲಾ ಅಥವಾ ಅಗ್ರಿಗೇಟರ್ ಬಳಸ್ಲಾ ಅಂತ ಹೇಗೆ ನಿರ್ಧಾರ ಮಾಡೋದು? ಅದಕ್ಕೂ ಒಂದು ಸರಳವಾದ ಗೈಡ್ ಇದೆ. ಟೌನರ್ ಯಾವಾಗ ಬಳಸಬೇಕೆಂದರೆ, ನಿನ್ನ ಸ್ವಂತ ಗ್ರಾಹಕರು ನೇರವಾಗಿ ಕಾಲ್ ಮಾಡಿದಾಗ, ಹತ್ತಿರದ ಪರಿಚಿತ ಸ್ಥಳಗಳಿಗೆ ಹೋಗುವಾಗ, ಕಡಿಮೆ ದೂರದ ಅಂದರೆ 5-10 ಕಿಲೋಮೀಟರ್ ಟ್ರಿಪ್ಗಳಿಗೆ. ಇನ್ನೊಂದು ಅಗ್ರಿಗೇಟರ್ ಅನ್ನು ಬಳಸಿದಾಗ, ಬಹಳ ದೂರದ ಅಪರಿಚಿತ ಸ್ಥಳಗಳಿಗೆ ಹೋಗುವಾಗ, ರಾತ್ರಿ ವೇಳೆ ಬುಕಿಂಗ್ ಕಡಿಮೆ ಇದ್ದಾಗ. ಈ ಎಲ್ಲವೂ ಸಿಂಪಲ್. ಓಹೋ, ಈಗ ಸಂಪೂರ್ಣವಾಗಿ ಸ್ಪಷ್ಟವಾಯಿತು ಸರ್. ಕೊನೆಯದಾಗಿ ಖರ್ಚಿನ ವಿಷಯ. ಇದು ಅತಿ ಮುಖ್ಯವಾದ ಭಾಗ. ಟೌನರ್ ಬಳಸಿದರೆ ದಿನಕ್ಕೆ ಕೇವಲ 20 ರೂಪಾಯಿ ಚಾರ್ಜ್. ಅಷ್ಟೇನಾ? ಅದೇ ಅಗ್ರಿಗೇಟರ್ ಬಳಸಿದ್ರೆ ಪ್ರತಿ ಟ್ರಿಪ್ನಲ್ಲೂ 30% ಕಮಿಷನ್. ಒಂದು ಚಿಕ್ಕ ಲೆಕ್ಕಾಚಾರ ಮಾಡೋಣವಾ? ಮಾಡಿ ಸರ್. ನೀನು ದಿನಕ್ಕೆ 30 ಟ್ರಿಪ್ ಮಾಡ್ತೀಯಾ ಅಂತ ಇಟ್ಕೋ. ಪ್ರತಿ ಟ್ರಿಪ್ 200 ರೂಪಾಯಿ. ಟೌನರ್ನಲ್ಲಿ ಮಾಡಿದ್ರೆ ನಿನ್ನ ಸಂಪೂರ್ಣ ಗಳಿಕೆ ಅಂದ್ರೆ 6,000 ರೂಪಾಯಿ ನಿನ್ನ ಜೇಬಿಗೆ ಬರುತ್ತೆ. ಅದೇ 30 ಟ್ರಿಪ್ ಅಗ್ರಿಗೇಟರ್ನಲ್ಲಿ ಮಾಡಿದ್ರೆ 30% ಕಮಿಷನ್ ಅಂದ್ರೆ 1,800 ರೂಪಾಯಿ ಕಂಪನಿಗೆ ಹೋಗಿ ನಿನ್ನ ಕೈ ಸೇರುವವೇ ಬೇಕಾದವು ಕೇವಲ 4,200 ರೂಪಾಯಿ ಅಷ್ಟೇ. ಅಬ್ಬಾ, ದಿನಕ್ಕೆ 1,800 ರೂಪಾಯಿ ವ್ಯತ್ಯಾಸ. ಅಂದ್ರೆ ತಿಂಗಳಿಗೆ 50,000ಕ್ಕಿಂತ ಹೆಚ್ಚು. ಈಗ ಹೇಳು, ಈ ಯೋಜನೆ ಪ್ರಾಕ್ಟಿಕಲ್ ಆಗಿದೆಯೋ ಇಲ್ವೋ? ಸರ್, ಇದು ಪ್ರಾಕ್ಟಿಕಲ್ ಮಾತ್ರ ಅಲ್ಲ, ಇದು ನಮ್ಮ ಜೀವನವನ್ನೇ ಬದಲಾಯಿಸುವ ಯೋಜನೆ. ದಾರಿ ಸ್ಪಷ್ಟವಾಗಿ ಕಾಣುತ್ತದೆ.